ಕಣ್ಣಿಟ್ಟ ಕಡೆ ಎಲ್ಲ ಹಸಿರಾನೆಯ ಮಾತು ಕೊಟ್ಟ ಯಾವ ನಂಜು ಇಲ್ಲ ನಂಬಿದ್ದಾರೆ ಎಂದು ನರಕ ಇಲ್ಲ. ಇಲ್ಲಿ ಒಂದು ಕುಡಿಯಕ್ ನೀರು ಕೂಡ ಹಾಕಿದ್ದಾರೆ, ಸಿಸ್ಟಮ್ ಚೆನ್ನಾಗಿದೆ. ಹಾಗೆ ಹನುಮಂತನ ದೇವಾಲಯವು ಬಿಳಿ ಬಣ್ಣದ ಪಿರಾಮಿಡ್ ಆಕಾರವನ್ನು ಹೊಂದಿದೆ. ಮತ್ತು ನಾವು ಹೇಗೆ ಅಂದರೆ ಟರ್ಕ್ ಮಾಡ್ಬೇಕಂದ್ರೆ ಮುಳ್ಳಯ್ಯನಗಿರಿ, ಕುದುರೆಮುಖ ಆ ಕಡೆ ಎಲ್ಲ ಹೋಗ್ತೀವಿ. ಫಾರಿಂಗ್ ಅವರು ಆ ಥರ ಅಲ್ಲ. ಫಾರಿಂಗ್ ಅವರು ಇದನ್ನೇ ಒಂದು ಟರ್ಕ್ ಪಾಯಿಂಟ್ ಅಂದ್ಕೊಂಡು ಇಲ್ಲಿ ಬಂದು ಟರ್ಕ್ ಮಾಡ್ತಾರೆ ಅವರು. ಸ್ನೇಹಿತರೆ, ನಾವು ಇವತ್ತು ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಣ ಬನ್ನಿ. ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಹೊಸಪೇಟೆಗೆ ಬನ್ನಿ. ಅಲ್ಲಿಂದ 35 ರೂಪಾಯಿ ತೊಗೊಂತಾರೆ ಬಸ್ಸಿಗೆ. ಕಡೆ ಬಾಗಿಲು ಅಂತ ಒಂದು ಕ್ರಾಸ್ ಬರುತ್ತೆ, ಸೊ ಅಲ್ಲಿ ಸ್ಟಾಪ್ ಕೊಡ್ತಾರೆ. ಅಲ್ಲಿಂದ ಬಸ್ಸಿನ ವ್ಯವಸ್ಥೆ ಸರಿಯಾಗಿಲ್ಲ, ಟೈಮ್ ಪ್ರಕಾರ ಇಲ್ಲ. ಆಟೋ ಇರುತ್ತೆ, ಬೇಕಿದ್ರೆ ಆಟೋಗೆ ಬನ್ನಿ. ಇಲ್ಲಾಂದ್ರೆ ನಿಮ್ದು ಓನ್ ವೆಹಿಕಲ್ಸ್ ಇದ್ರೆ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಒಬ್ರಿದ್ರೆ ಆಟೋ ಬಿಡಲ್ಲ, ಏನಕ್ಕಂದ್ರೆ ಅವರು ಸೀಟ್ ಲೆಕ್ಕ ಹೊಡಿತಾರೆ. ಈ ಕಡೆ ಬಾಡಿಗೆ ಆಟೋ ಯಾವುದು ಇರಲ್ಲ. ಸೊ ಅದಕ್ಕಾಗಿ ಇವಾಗ ಬಾಡಿಗೆ ಆಟೋ ಬಂದ್ರೆ ಹೋಗೋಣ, ಇಲ್ಲಾಂದ್ರೆ ದಾರಿ ಮೇಲೆ ಬೈಕ್ ಬಂದ್ರೆ ಕೈ ಹೊಡೆದು ಹೋಗೋಣ. A few moments later. ಸೊ ಫೈನಲಿ 2 ಕಿಲೋಮೀಟ್ರ್ ರಾಘು ಅಂತ ಅವರು ಡ್ರಾಪ್ ಕೊಟ್ಟರು ಬೆಳಗ್ಗೆನೆ. ಸೊ ಇನ್ನೊಂದು 3 ಕಿಲೋಮೀಟ್ರ್ ಇದೆ. ಇವಾಗ ನೋಡೋಣ, ಯಾವುದಾದ್ರು ಬೈಕ್ ಬಂದರೆ ಡ್ರಾಪ್ ಮಾಡೋಣ, ಇಲ್ಲಾಂದ್ರೆ ಆಟೋ ಬಂದರೆ ಆಟೋಗೆ ಹೋಗ್ತೀನಿ. ನೋಡೋಣ, ಕೈ ಹೊಡಿಯೋಣ ಯಾವುದಾದ್ರು ಬೈಕ್ ಬಂದರೆ. ಬೈಕೇ ಬರ್ತಿಲ್ಲ ಗುರು. ಶ್ರೀರಾಮನ ಪರಮ ಭಕ್ತನಾದ ಹನುಮಂತನ ಜನ್ಮಸ್ಥಳಕ್ಕೆ ಸ್ವಾಗತ, ಸುಸ್ವಾಗತ. ಅಂಜನಾದ್ರಿ ಬೆಟ್ಟ ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಬರುತ್ತೆ. ಸೊ ಎಲ್ಲರೂ ಯಾವಾದರೂ ಫ್ರೀ ಇದ್ದಾಗ ವಿಸಿಟ್ ಮಾಡಿ. ಸೊ ಟೋಟಲು 575 ಸ್ಟೆಪ್ಸ್ಗಳಿವೆ ಇವು ಮೆಟ್ಟಿಲು. ಸೊ ಅದನ್ನ ಹತ್ಬೇಕಂದ್ರೆ ಒಂದು 15ರಿಂದ 20 ನಿಮಿಷ ಬೇಕೇ ಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದು ಟೋಟಲು 575 ಮೆಟ್ಟಿಲುಗಳಿವೆ. ಇದನ್ನು ಹತ್ಬೇಕಂದ್ರೆ ಮ್ಯಾಕ್ಸಿಮಮ್ ಅಂದ್ರು 15ರಿಂದ 20 ನಿಮಿಷ ಬೇಕೇ ಬೇಕು. ಸೊ ಬೇಗ ಬೇಗ ಹೋಗ್ತೀವಿ ಅಂದ್ರೆ ನಮಗೆ ಇದು ಮ್ಯಾಟ್ರೇ ಆಗಲ್ಲ. ಏನಕ್ಕಂದ್ರೆ ನಮ್ಮೂರ ಕಡೆ ಎಲ್ಲ ಗುಡ್ಡ ಹತ್ತಿ ಎಲ್ಲ ಪ್ರಾಕ್ಟೀಸ್ ಇದೆ ನಮಗೆ. ಸೊ ಸಿಟಿ ಜನ ಬಂದ್ರೆ ಸ್ವಲ್ಪ ಒಂದು 30-40 ನಿಮಿಷ ಆಗುತ್ತೆ ಅವರಿಗೆ. ಯಾಕಂದ್ರೆ ಪಾಪ ಎಲ್ಲಿನೂ ಅವ್ರು ಹೋಗಿರಲ್ಲ. ಇದು ಹತ್ಬೇಕಂದ್ರೆ ಜೈ ಶ್ರೀರಾಮ್. ನೋಡಿ, ವಯಸ್ಸಾದವರೆಲ್ಲ ಹತ್ತಿದ್ದಾರೆ ಇಲ್ಲಿ.
ಇವತ್ತು ಅಷ್ಟಕ್ಕೊಂದೇನ್ ಜನ ಇಲ್ಲ, ಅದೇ ಶನಿವಾರ ಬಂದ್ರೆ ನಿನ್ ಲುಕ್ಕು ನೋಡಿ ಬಿದ್ದೆ, ನಿನ್ ಕದರ್ ನೋಡಿ ಎದ್ದೆ, ನಿನ್ ಸ್ಟೆಪ್ಪು ಕಂಡು ದಿನ ರಾತ್ರಿ. ಜೈ ಶ್ರೀರಾಮ್. ಯಾವಣ್ಣ? ದಾವಣಗೆರೆ. A few moments later. ಇವಾಗ ಜಸ್ಟ್ ನಾನು 200 ಮೆಟ್ಲು ಅಷ್ಟೇ ಮೇಲ್ ಬಂದಿರೋನು, ಇನ್ನು 375 ಮೆಟ್ಲು ಮೇಲಿದೆ. ಸೊ 200 ಮೆಟ್ಲು ಹತ್ತಿದ್ಮೇಲೆ ನಮ್ಗೆ ಇಲ್ಲಿ ಒಂದು ಕುಡಿಯಕ್ ನೀರು ಕೂಡ ಹಾಕಿದ್ದಾರೆ, ಸಿಸ್ಟಮ್ ಚೆನ್ನಾಗಿದೆ. ಹಾಗೆ ಇದು ಅಂಜನಾದ್ರಿ ಬೆಟ್ಟ ಏನಿದಲ್ವಾ, ಇದು ತುಂಗಭದ್ರಾ ನದಿಯ ದಡದಲ್ಲಿದೆ, ನೋಡಿ ಅಲ್ಲಿ ಕಾಣಿಸ್ತಿದೆ. ಮತ್ತೆ ಹಂಗೆ ಹಚ್ಚ ಹಸಿರಾದ ಗದ್ದೆಗಳು ಮತ್ತು ತೆಂಗಿನ ತೋಟ ಎಲ್ಲ ಹಾಕಿದ್ದಾರೆ. ವ್ಯೂ ಮಾತ್ರ ಚೆನ್ನಾಗಿ ಕಾಣುತ್ತೆ. ಇವತ್ತು ಅಷ್ಟಕ್ಕೊಂದೇನು ಜನ ಬಂದಿಲ್ಲ ಇಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ. ಅದೇ ಶನಿವಾರ ಬಂದ್ರೆ ತುಂಬಾ ಜನ ಇರ್ತಾರೆ ನೋಡಿ, ಅಲ್ಲಿ ಹೋಗಕ್ಕೂ ದಾರಿ ಇರಲ್ಲ, ಹಂಗಾಗ್ತೀವಿ. ಇವತ್ತು ಅಷ್ಟಕ್ಕೊಂದೇನು ಜನ ಬಂದಿಲ್ಲ, ಸೊ ಅದಕ್ಕಾಗಿ ಫ್ರೀ ಆಗಿದೆ ಇವತ್ತು. ಅಂದ್ರೆ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಇದು ಅಂಜನಾದ್ರಿ ಬೆಟ್ಟ ಏನಿದೆ ಅಲ್ವಾ, ತುಂಗಭದ್ರಾ ನದಿಯ ದಡದಲ್ಲಿದೆ ನೋಡಿ, ನನ್ನ ಹಿಂದೆ ಕಾಣಿಸ್ತಿದೆ. ಅದೇ ನಾವು ಇವಾಗ ಜಸ್ಟ್ 200 ಮೆಟ್ಟಿಲು ಅಷ್ಟೇ ಮೇಲೆ ಬಂದಿರೋದು. ಇಲ್ಲಿ ಒಂದು ಗುಡಿನೂ ಇದೆ ಪಕ್ಕಕ್ಕೆ. ಚಿತ್ರ ಇದೆ, ಹಾಗೆ ಜೈ ಶ್ರೀರಾಮ್ ಅಂತ ಬರ್ದಿದ್ದಾರೆ. ಮತ್ತೆ ನಾವು ಅಂಜನಾದ್ರಿ ಪರ್ವತ ಏನಿದೆಲ್ಲ, ಇದನ್ನ ಹಂಗೆ ಮೇಲೆ ಹತ್ಕೊಂತ ಹೋದ್ರೆ ನಮಗೆ ಹೇಮಾಕೂಟ ಪರ್ವತ, ಮಾತಂಗ ಪರ್ವತ, ಋಷ್ಯಕೂಟ ಪರ್ವತ ಎಲ್ಲ ಕಾಣ್ತವೆ ಮೇಲೆ ಹೋದ್ರೆ. ಸೊ ನಾವು ಫೈನಲಿ 575 ಮೆಟ್ಟಿಲು ಹೋಗಿ ತೋರಿಸ್ತೀನಿ ಬನ್ನಿ, ಮೇಲಿಂತ್ರ ಹೇಗೆ ಕಾಣುತ್ತೆ ಕೆಳಗೆ. ಮತ್ತೆ ಅಕ್ಕಪಕ್ಕದಲ್ಲಿ ಎಲ್ಲ ಹಸಿರಾಗಿದೆ, ಹಸಿರು ಗದ್ದೆ, ಹಸಿರು ತೋಟ ನೋಡಿ, ತೆಂಗಿನ ತೋಟ ಎಲ್ಲ ಇದೆ. ಸಖತ್ತಾಗಿ ಕಾಣುತ್ತೆ ವ್ಯೂ ಪಾಯಿಂಟ್ ಮಾತ್ರ. ಎಲ್ಲರೂ ಬನ್ನಿ ವಿಸಿಟ್ ಮಾಡಿ. ಅಂದ್ರೆ ಶನಿವಾರ ಬರೋಕೆ ಹೋಗ್ಬೇಡಿ, ಶನಿವಾರ ಬಂದ್ರೆ ದರ್ಶನ ತಗೋಬಹುದು, ಬಟ್ ಅಷ್ಟಕ್ಕೊಂದೇನು ಫ್ರೀಡಮ್ ಇರಲ್ಲ ಅನ್ಕೊಂತೀನಿ. ಸೊ ಫ್ರೀ ಇದ್ದಾಗ ಅಂದ್ರೆ ಮಿಡ್ಲ್ ಡೇ, ಯಾವ್ದಾದ್ರು ಹಾಲಿಡೇ ಇದ್ದಾಗ ನೀವು ಫ್ರೀ ಇದ್ದಾಗ ಬನ್ನಿ, ಯಾವಾಗಾದ್ರೂ ಒಂದು ಸತಿ ವಿಸಿಟ್ ಮಾಡಿ ಹೋಗಿ, ಚೆನ್ನಾಗಿದೆ. ಹೇಳ ಕರೆಕ್ಟ್ ಆಗಿ. ಜೈ ಶ್ರೀರಾಮ್. ನಡ್ರಿ ಬಿಜಾಪುರ ಜಿಲ್ಲಾ ರೀ. ನಮ್ಮ ಜೋರಿಗಿರಿ ಅಲ್ಲೇ ಜೇರಿ ತಾಲೂಕು.
ಇಲ್ಲಿ ಆ್ಯಕ್ಚುಲಿ ಫಾರಿಂಗ್ ಅವ್ರು ಬರೋದೇ ಟರ್ಕ್ ಮಾಡ್ಬೇಕಂತ. ನಾವೆಲ್ಲ ಕುದುರೆಮುಖ, ಮುಳ್ಳಯ್ಯನಗಿರಿ ಆ ಕಡೆ ಹೋಗ್ತೀವಿ ಟರ್ಕ್ ಮಾಡ್ಬೇಕಂತ. ಆದರೆ ಅವ್ರು ಬೇರೆ ದೇಶದವ್ರು ಆಗ್ತಾರಲ್ಲ, ಅದಕ್ಕೆ ಇಲ್ಲಿ ನಮ್ಮ ಕರ್ನಾಟಕ ಒಳಗೆ ಬಂದು ಮೇನ್ ಅಂಜನಾದ್ರಿ ಬೆಟ್ಟ ಏನಿದೆ ಇದಕ್ಕೆ ಟರ್ಕಿಂಗ್ ಪಾಯಿಂಟ್ ಅಂತಲೇ ಇಟ್ಕೊಂಡಿರೋದು ಅವರು. ಮತ್ತು ಸಂಜೆ 5-5:30 ಮೇಲೆ ಬರ್ತಾರೆ ಅವರು ಸೂರ್ಯಾಸ್ತ ನೋಡೋಗೋಸ್ಕರ. ಮತ್ತು ಸೂರ್ಯಾಸ್ತ ಆಗೋ ಒಂದು ವ್ಯೂ ಪಾಯಿಂಟ್ ಅಂತಲೂ ಹೇಳ್ಬೋದು ನಮ್ಮ. ಹನುಮಂತನ ದೇವಾಲಯ ಹತ್ರ ರಾಮ, ಸೀತೆ ಮತ್ತು ಹನುಮಂತನ ದೇವಾಲಯವಿದೆ. ಬಟ್ ಅದರಲ್ಲಿ ಕ್ಯಾಮ್ರಾ ಅಲೌ ಮಾಡಲ್ಲ. ಮತ್ತು ಈ ಕಡೆ ಹನುಮಂತನ ತಾಯಿ ಅಂಜನಾದೇವಿ ಅವರ ದೇವಾಲಯ ಕೂಡ ಇದೆ. ಆ ದೇವಾಲಯವನ್ನು ಇಲ್ಲಿ ವಾಸಿಸುವ ಋಷಿಯರು ಕಟ್ಟಿಸಿದ್ದಾರೆ. ಸೊ ಆ ದೇವಾಲಯ ಈ ಕಡೆ ಇದೆ. ಅದಕ್ಕೂ ಕ್ಯಾಮ್ರಾಗಳು ಇಲ್ಲ. ಏನಿದ್ರು ಹೊರಗಿಂತ್ರನೇ ವೀಡಿಯೋ ಮಾಡೋದು, ಒಳಗೆ ಹೋಗಿ ಏನು ಫೋಟೋ ತೆಗಿಯೋದು, ವೀಡಿಯೋ ತೆಗಿಯೋದು ಏನಾಗಲ್ಲ. ನಾಟ್ ಅಲೌಡ್ ಅಂತ ಆಗಿಬಿಟ್ಟಿದ್ದಾರೆ. ಎಲ್ಲಿ ನೋಡಿದರು ಅದಕ್ಕಾಗಿ ಹೋಗ್ತಿಲ್ಲ ಆ ಕಡೆ ಏನು. ಹನುಮಂತನ ದೇವಾಲಯವು ಬಿಳಿ ಬಣ್ಣದ ಪಿರಮಿಡ್ ಆಕಾರವನ್ನು ಹೊಂದಿದೆ. ಇದರ ಮೇಲ್ಛಾವಣಿಯು ಕೆಂಪು ಬಣ್ಣದ ಗುಮ್ಮಟವನ್ನು ಹೊಂದಿದೆ. ನಾವು ಆಗಲೇ ಕೆಳಗೆ 200 ಮೆಟ್ಟಿಲುಗಳನ್ನು ಹತ್ತಿದ ಮೇಲೆ ಅಷ್ಟಕ್ಕೊಂದು ಚೆನ್ನಾಗಿ ಕಾಣಲಿಲ್ಲ ಈ ಗದ್ದೆಗಳು ಮತ್ತು ತೆಂಗಿನ ತೋಟಗಳು. ಇವಾಗ ಟಾಪ್ ಪಾಯಿಂಟ್ ಅಂದರೆ 575 ಮೆಟ್ಟಿಲುಗಳನ್ನು ಹತ್ತು ಬಂದ ಮೇಲೆ ನಮಗೆ ಈ ಥರ ಕಾಣಿಸುತ್ತೆ ವ್ಯೂ ಪಾಯಿಂಟು. ಆ ನದಿ ಏನು ಕಾಣಿಸ್ತಿದೆಯಲ್ಲ ಅದು ಆ ನದಿ ಅಲ್ಲಿಂದ ಆ ಕಡೆ ಹೋದರೆ ನಮಗೆ ಹಂಪಿ ಹೋಗ್ಬೋದು. ಆ ಸೈಡು ಬೋಟ್ ಹೋಗ್ಬೋದು ಆ ಸೈಡು. ಮತ್ತು ನಮಗೆ ಆ ಕಡೆ ಕಾಣಿಸ್ತಿದೆ ನೋಡಿ ಹಂಪಿ, ವಿರೂಪಾಕ್ಷ ದೇವಾಲಯ. ಮತ್ತು ಅದರ ಅಪೋಸಿಟ್ ಇರುವಂತಹ ಎಲ್ಲ ದೇವಸ್ಥಾನಗಳು ನಮಗೆ ಕಾಣಿಸುತ್ತೆ. ಇವಾಗ ತುಂಬ ಬಿಸಿಲಿದೆ, ಅದಕ್ಕಾಗಿ ಎಷ್ಟಕ್ಕೊಂದು ಕ್ಯಾಮ್ರಾ ಏನು ಕ್ಲಿಯರ್ ಬರ್ತಿಲ್ಲ ಅಂದ್ಕೊತೀನಿ. ಸೊ ಈ ಪ್ರಕೃತಿ ನೋಡ್ತಿದ್ರೆ ಒಂಥರ ಏನೋ ಪ್ರಕೃತಿ ಮಡಿಲೊಳಗಿದ್ದೀವಿ ಏನೋ ಅಂತ ಫೀಲ್ ಆಗುತ್ತೆ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಇವ ಕಣ್ಣಿಟ್ಟ ಕಡೆ ಎಲ್ಲ ಹಸಿವ ನೀಲ, ಮಗು ಕೊಟ್ಟಂತ ಕ್ಷಣದಿಂದ ಹಸಿವೇ ಇಲ್ಲ. ಗುಂಡಿಗೇರಿ ಸ್ನೇಹಿತರೆ, ನೀವು ಅಂಜನಾದ್ರಿ ಬೆಟ್ಟಗೆ ಏನಾದರೂ ಬಂದರೆ ಇಲ್ಲಿ ಒಂದು ಹೋಟೆಲ್ ತೋರಿಸ್ತೀನಿ. ಅದು ತುಂಬಾ ಫೇಮಸ್ ಇದೆ ಈಗ. ಅದರಲ್ಲಿ ಬಂದು ಊಟ ಮಾಡಿ ಎಲ್ಲರೂ. ಇಲ್ಲಿ ಬೆಟ್ಟದ ಚಾ ಅಂತ ಒಂದು ಹೋಟೆಲ್ ಇದೆ. ಸ್ವಲ್ಪ ಇಲ್ಲಿ ಫೇಮಸ್, ಅದೇ ಸ್ವಲ್ಪ ಜಾಸ್ತಿ ಫೇಮಸ್ ಇರೋದು. ಸೊ ಆ ಹೋಟೆಲ್ಗೆ ಪರಿಚಯ ಮಾಡಿಸ್ತೀನಿ ನೋಡಿ. ಯಾರಾದರೂ ಬಂದರೆ ಇಲ್ಲೇ ಊಟ ಮಾಡಿ, ಮತ್ತು ಚೆನ್ನಾಗಿ ಮಾಡ್ತಾರೆ, ಹಂಗೇನಿಲ್ಲ. ಇವರೇ ನೋಡಿ ಓನರ್. ಜೈ ಶ್ರೀರಾಮ್. ಎಷ್ಟು ವರ್ಷ ಆಯಿತು ಅದು? ಒಂದು 6 ತಿಂಗಳು ಆಯಿತು. 6 ತಿಂಗಳು. ಹಾಂ, ಏನೇನು ಸಿಗುತ್ತೆ? ಇಡ್ಲಿ ಇದೆ, ಪೂರಿ ಇದೆ, ಪಲಾವ್, ಪಡ್ಡು, ದೋಸೆ, ಹಾಂ, ಬೆಟ್ಟದ ಚಾಯ್. ಹಾಂ, ಸೇಮ್ ರೇಟಾ? ಹಾಂ, ಎಲ್ಲ ಸೇಮ್ ರೇಟೆ. ಸೇಮ್ ರೇಟು ನೋಡಿ. ತುಂಬಾ ಫೇಮಸ್ ಇದೆ ಇಲ್ಲಿ. ಯಾರಾದರೂ ಬಂದರೆ ಇವ್ರು ಇರ್ತಾರೆ ನೋಡಿ. ಇವ್ರ ಹೆಸರು ರಘು ಅಂತ. ಸೊ ಇಲ್ಲೇ ಊಟ ಮಾಡಿ, ಚೆನ್ನಾಗಿ ಮಾಡ್ತಾರೆ. ಮತ್ತು ಇಲ್ಲಿ ಸ್ವಲ್ಪ ಹಂಗೆ ಫೇಮಸ್ ಇರೋದೇ ಈ ಅಂಗಡಿ. ಇಲ್ಲಿ ತೋರಿಸ್ತೀನಿ ಬನ್ನಿ ಐಟಮ್ಸ್. ನೋಡಿ, ಬಿಸಿದೆ ಮಾಡಿಕೊಡ್ತಾರೆ. ಸ್ಟಾಕಿ ನೀರೆಲ್ಲ ಇದೆ.